ಇಲ್ಲ, ನಾಳೆ ಟೆಂಟೇಟಿವ್ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದರು, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ನವ್ರಿಗೂ ಕೂಡ ತಿಳಿಸಿ ನಾವು ರಾಜ್ಭವನ್ ಚಲೋ ಅಂತೇಳಿ MLAಗಳು MLCಗಳು ಮತ್ತು ಸಂಸದರು ಎಲ್ಲರೂ ಕೂಡ ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಹಾಗೆ ಅಂತೇಳಿ ನೀವು ಕಾನೂನು ಬಾಹಿರವಾಗಿ ತೀರ್ಮಾನಗಳನ್ನು ತೊಗೊಂಡಿದ್ದೀರಾ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ನಾವು ನಾಳೆ ಕನ್ಫರ್ಮ್ ಮಾಡಬೇಕು ಅಧ್ಯಕ್ಷರು. ಗೊತ್ತಿಲ್ಲ, ನಾವೆಲ್ಲ ಹೋಗಿ ಅಪಾಯಿಂಟ್ಮೆಂಟ್ ಕೇಳ್ತೀವಿ ಅವರಿಗೆ. ಅವರು ಬಹುಶಃ ಎಲ್ಲರನ್ನೂ ಕರೆಯೋದಿಲ್ಲ, ಸಾಮಾನ್ಯವಾಗಿ ಎಲ್ಲರನ್ನೂ ಕರೆಯೋದಿಲ್ಲ. ಯಾರನ್ನಾದರೂ ರೆಪ್ರೆಸೆಂಟೇಟಿವ್ಸ್ ಕರೀತಾರೆ, ಅಥವಾ ಅವರು ಒಳಗಡೆ ಎಲ್ಲರನ್ನೂ ಕರೆದು ಮಾತಾಡಿದರೆ ಕೂಡ ಆಗ್ಬೋದು. ಅವ್ರು ಏನು ಮಾಡ್ತಾರೆ ಅವರ ನಡೆ ನಮ್ಗೆ ಗೊತ್ತಾಗಲ್ಲಲ್ಲ. ಕಾನೂನಾತ್ಮಕವಾಗಿ ಏನಾದರೂ ಅವಕಾಶ ಇದೆ ಸರ್ಕಾರಗಳಿಗೆ ತೀರ್ಮಾನ ಮಾಡಲಿಕ್ಕೆ? ಅಲ್ಲ, ನಾವು ತೀರ್ಮಾನ ಅಂದರೆ ನಾವು ಕ್ಯಾಬಿನೆಟ್ಟಲ್ಲಿ ನೀವು ಏನು ಶೋಕಾಸ್ ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಕ್ಯಾಬಿನೆಟ್ಗೆ ಅಧಿಕಾರ ಇದೆ. ದಿ ಗೌರ್ಮೆಂಟ್ ಕ್ಯಾನ್ ಅಡ್ವೈಸ್ ದಿ ಗವರ್ನರ್. ಅದನ್ನು ಅಡ್ವೈಸರಿ ನಾವು ಅಡ್ವೈಸ್ ಮಾದರಿ ಕಳಿಸ್ಕೊಟ್ಟಿದ್ದೇವೆ. ಅದಕ್ಕೆ ಸುಮ್ಮನೆ ಒಂದು ಕಾಗದ ಏನು ಬರೆದಿಲ್ಲ ನಾವು. ಅದಕ್ಕೆ ಬೇಕಾದಂಥ ಎಲ್ಲ ಪುರಾವೆಗಳನ್ನು ಕೂಡ ನಾವು ಅದರಲ್ಲಿ ನಮೂದನೆ ಮಾಡಿ ಕಳಿಸಿ ಅದಕ್ಕೂ ಕೂಡ ಅವರು ಏನು ಗಣನೆಗೆ ತಗೊಂಡಲಿಲ್ಲ. ಹಾಗಾಗಿ ಈಗ ಕೋರ್ಟಿನ ಮೊರೆಯನ್ನು ಹೋಗಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ಅದು ಏನು ತೀರ್ಮಾನ ನಿನ್ನೆನೂ ತಾವೆಲ್ಲ ನೋಡಿದ್ರಿ. ನಿನ್ನೆನೂ ಕೂಡ ಆರ್ಗ್ಯುಮೆಂಟ್ಸ್ಗಳಾಗಿದೆ, ನಾಳೆ ಕಂಟಿನ್ಯೂ ಆಗುತ್ತೆ ಆರ್ಗ್ಯುಮೆಂಟ್ಸು. ಅಂತಿಮವಾಗಿ ಏನು ತೀರ್ಮಾನ ಬರುತ್ತೆ ನೋಡಬೇಕು. ಆದರೆ ನಾವು ಗವರ್ನರ್ ಅವರಿಗೆ ತಿಳಿಸ್ಬೇಕಲ್ಲ, ಅದಕ್ಕೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಒಂದು, ಇಡೀ ರಾಜ್ಯದಲ್ಲಿ ನಮ್ಮ ಪೊಲಿಟಿಕಲಿ, ಯಾಕೆಂದರೆ ಇದು ಪೊಲಿಟಿಕಲ್ ಇದಕ್ಕೆ ಟರ್ನ್ ಆಗಿಬಿಟ್ಟಿದೆ. ನಾವೇನೇ ನ್ಯಾಯಾಲಯ ಮತ್ತೊಂದು ಅಂದರೂ ಕೂಡ ಅದು ಪೊಲಿಟಿಕಲ್ ಆಗಿದೆ. ಹಾಗಾಗಿ ನಮ್ಮ ಕಾಡರ್ ಏನಿದೆ ಅವರೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಗವರ್ನರ್ ವಿರುದ್ಧವಾಗಿ ಪ್ರೊಟೆಸ್ಟನ್ನು ಮಾಡ್ತಾರೆ. ಅದಕ್ಕೆ ನಾವು ಡಿವಿಷನಲ್ಲಲ್ಲಿ ಕಾರ್ಯಕ್ರಮಗಳ ಡಿವಿಷನ್ಗೊಂದು ಅಂತ ಹೇಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಪ್ರಾರಂಭ ಮಾಡ್ತೀವಿ. ಜೊತೆಗೆ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಗವರ್ನರ್ ಅವರಿಗೆ ರೆಪ್ರೆಸೆಂಟ್ ಮಾಡೋವಂಥದ್ದು. ಇದೆಲ್ಲದಕ್ಕೂ ಆದಮೇಲೆ ಇದಕ್ಕೆ ಏನಾದರೂ ನಮಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದರೆ ರಾಷ್ಟ್ರಪತಿಗಳನ್ನು ನೋಡುವಂಥ ಕಾರ್ಯಕ್ರಮನೂ ಕೂಡ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಕುಮಾರಸ್ವಾಮಿ ವಿಚಾರನ ಇನ್ನೂ ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ರಾಜ್ಯಪಾಲರು ಏನು ತೀರ್ಮಾನ ಮಾಡದೇ ಇದೆ, ಸರ್ಕಾರ ಕಾನೂನಾತ್ಮಕವಾಗಿ ಏನಾದರೂ ಪ್ರಕ್ರಿಯೆ ಅಲ್ಲ, ಈಗಾಗಲೇ ಅವರು ಅದನ್ನು ಮೆನ್ಷನ್ ಮಾಡಿದರು. ಕುಮಾರಸ್ವಾಮಿ ಅವ್ರ ಬಗ್ಗೆ, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ, ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಮತ್ತು ರಾಣಿ ಅವ್ರ ಬಗ್ಗೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆಲ್ಲ ನೀವು ವರ್ಷಗಟ್ಟಲೆ ನೀವು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡದೆ ನನ್ನ ಕ್ಲಯಂಟಿಗೆ ನೀವು ಯಾಕೆ ಹಿಂಗೆ ತರಾತುರು ತೀರ್ಮಾನ ಮಾಡಿದ್ದೀರಿ ಅಂಥೇಳಿ ನೆನ್ನೆ ಆರ್ಗ್ಯುಮೆಂಟಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅದನ್ನು ನಾವು ಮುಂದೆ ರಾಷ್ಟ್ರಪತಿಗಳಿಗೆ ಹೋಗುವ ಅದೇ ಇವತ್ತು ಪಾಕ್ಸೋ ಕೇಸ್ ಇವತ್ತು ಬಂದಿದೆ. ನಮ್ಮ ವಕೀಲರು ಅಟೆಂಡ್ ಮಾಡ್ತಾರೆ, ಅಶೋಕ್ ನಾಯ್ಕ್ ಅವರು ಮಾಡಿ ಏನು ತೀರ್ಮಾನ ಬರುತ್ತೆ ನೋಡೋಣ. ಯಾವುದು ಯಾವುದಕ್ಕೆ ಅದನ್ನು ನೋಡೋಣ. ತೀರ್ಮಾನ ಬಂದಾದ್ಮೇಲೆ ತಾನೇ ಅದೆಲ್ಲ ಯೋಚನೆ ಬರೋದು. ಬರೋಕ್ಕೆ ಮುಂಚೆನೇ ನಾವು ಕುಲಾವಿ ಹೊಲಿಸ್ಕೊಳ್ಳೋಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.